ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಕೆಆರ್ಪೇಟೆಯಲ್ಲಿ ದಿವಂಗತ ಕೆಆರ್ಪೇಟೆ ಕೃಷ್ಣ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಚುನಾವಣಾ ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡಿದ್ದಾರೆ. ಈ ವೇಳೆ ಅಭಿಮಾನಿಗಳು ಮುಂದಿನ 10 ವರ್ಷಗಳ ಚುನಾವಣಾ ರಾಜಕೀಯದಲ್ಲಿ ಇರುವಂತೆ ಮನವಿ ಮಾಡಿದ್ರು. ಆದ್ರೂ 2028ರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಈ ಮೂಲಕ 2028ಕ್ಕೆ ಸ್ಪರ್ಧೆ ಮಾಡುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಸಿದ್ದರಾಮಯ್ಯ ರವಾನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಮೇ 28ರಂದು ರಾಜೀನಾಮೆ ಸಲ್ಲಿಸಿದ್ರು. ಈ ಮೂಲಕ 5 ದಶಕಗಳ ಸುದೀರ್ಘ ರಾಜಕೀಯ ಚರಿತ್ರೆಯ ದಣಿವರೆಯದ ಹೋರಾಟಗಾರ ಸಿದ್ದರಾಮಯ್ಯ ಅವರ 2ನೇ ಅವಧಿಯ ಮುಖ್ಯಮಂತ್ರಿ ಆಡಳಿತ ಅಂತ್ಯ ಕಂಡಿತ್ತು. ಹೈಕಮಾಂಡ್ ಸೂಚನೆ ಮತ್ತು ರಾಹುಲ್ ಗಾಂಧಿ ಅವರ ಸಂದೇಶಕ್ಕೆ ಗೌರವ ಕೊಟ್ಟು ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧಾರ ಮಾಡಿ ರಾಜ್ಯ ರಾಜಕಾರಣದ ಮಹತ್ವದ ಹಂತವೊಂದಕ್ಕೆ ಭಾವುಕ ತೆರೆಯನ್ನು ಎಳೆದಿದ್ರು. ಮೈಸೂರು ರಾಜಕಾರಣದ ಮಣ್ಣಲ್ಲಿ ಹುಟ್ಟಿದ ಹೋರಾಟದಲ್ಲಿ ಬೆಳೆದ ಅಧಿಕಾರ ತ್ಯಾಗ, ಅಧಿಕಾರ ವಂಚಿತ, ಅಧಿಕಾರ ಅನುಭವಿಸಿದ ರಾಜಕಾರಣಿ ಅಂದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ. ಕರ್ನಾಟಕ ರಾಜಕಾರಣದಲ್ಲಿ ಕೆಲವರು ಹುದ್ದೆ ಹಿಡಿದು ದೊಡ್ಡವರಾಗ್ತಾರೆ, ಕೆಲವರು ದೊಡ್ಡವರಾಗಿದ್ರಿಂದ ಹುದ್ದೆ ಹಿಡ್ಕೊಂಡು ಬರುತ್ತೆ. ಆದ್ರೆ ಸಿದ್ದರಾಮಯ್ಯ ಎರಡಕ್ಕಿಂತಲೂ ವಿಭಿನ್ನವಾದವರು. ಸಿದ್ದರಾಮಯ್ಯ ಕೇವಲ ಮುಖ್ಯಮಂತ್ರಿ ಆಗಿರಲಿಲ್ಲ, ಸಿದ್ದರಾಮಯ್ಯ ಕೇವಲ ಒಬ್ಬ ರಾಜಕೀಯ ನಾಯಕ ಅಲ್ಲ, ಬದಲಾಗಿ ಸಿದ್ದರಾಮಯ್ಯ ಅಂದ್ರೆ ಒಂದು ವರ್ಗದ ಕೋಪದ ಧ್ವನಿ, ಒಂದು ಸಮಾಜದ ಆತ್ಮಗೌರವ, ಮೈಸೂರಿನ ಮಣ್ಣಿನ ದನಿ, ಹಿಂದುಳಿದವರ ರಾಜಕೀಯದ ಭಾಷೆ ಎಂಬ ಮಟ್ಟಿಗೆ ರಾಜಕಾರಣ ಮಾಡಿದವರು. ಮೈಸೂರು ಭಾಗದ ರಾಜಕೀಯವನ್ನ ದೇವರಾಜ ಅರಸು ಅವರು ಶಕ್ತಿಯ ಸಮೀಕರಣ ಅಂತ ಬದಲಾಯಿಸಿದ್ರೆ, ಸಿದ್ದರಾಮಯ್ಯ ಅದನ್ನ ಸಾಮಾಜಿಕ ನ್ಯಾಯದ ಯುದ್ಧ ಆಗಿ ಮಾಡಿದವರು. ಅವರ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆ ನಿರ್ಧಾರದಿಂದ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಪ್ರಸ್ತುತ ಅವರು ವರುಣಾದ ಶಾಸಕರು. ಲಾಸ್ಟ್ 2018 ಚುನಾವಣೆ ಲಾಸ್ಟ್ ಮತ್ತೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ರು, ಅವಾಗ್ಲೇ ಮಾಡಲ್ಲ ಅಂತ. ಮತ್ತೆ 23ಕ್ಕೆ ಮಾಡಿದ್ರು, ಅವ್ರ ಸಾರಥ್ಯದಲ್ಲಿ ಎಲೆಕ್ಷನ್ ಹೋದ್ರು, ಗೆದ್ರು, ಸಿಎಂ ಆದ್ರು. ಆದ್ರೆ ಈ ಬಾರಿ ಘೋಷಣೆ ಮಾಡಿದ್ದಾರೆ. ಬಟ್ ಈ ಹಿಂದೆ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಮಾಡಿದ್ರು. ಈಗಲೂ 2028ರ ಚುನಾವಣೆ ನಾಮಿನೇಷನ್ ಡೇಟ್ ಎಲ್ಲ ಮುಗಿದ್ಮೇಲೆ ಅಲ್ಲಿವರೆಗೂ ಕಾಯ್ಬೇಕು. ಯಾಕಂದ್ರೆ ಕೆಲವೊಂದು ಟೈಮ್ ಹೈಕಮಾಂಡ್ ಹೇಳ್ತು ಅಂತ ಒತ್ತಡ ಕಂಟೆಸ್ಟ್ ಮಾಡಬಹುದೇನೋ, ಇವೆಲ್ಲವೂ ಸಾಧ್ಯತೆ. ಬಟ್ ಕಂಪೇರ್ ಟು 2018-23ರ ಸನ್ನಿವೇಶಕ್ಕೆ ಈಗಲೂ ಸನ್ನಿವೇಶ ಬೇರೆ ಇದೆ. ಸಿದ್ದರಾಮಯ್ಯನವರು ಯಾಕೆ ಸಾಕು ಅನ್ಸಂಗಿದೆ. ಆದ್ರೂ ರಾಜಕಾರಣದಲ್ಲಿ ಹಿಂದೆ ನಿಲ್ಲಲ್ಲ ಅಂದಾಗೆಲ್ಲ ನಿಂತವ್ರೆ. ಈಗ ಘೋಷಣೆ ಮಾಡಿದ್ದಾರೆ, ಬಟ್ ಆ ನಿಲುವಿಗೆ ಸ್ಟಿಕ್ ಆನ್ ಆಗ್ತಾರಾ ಮತ್ತೆ ಮನ್ಸು ಬದಲಾಯಿಸ್ತಾರ ಅಂತ ನೋಡ್ಬೇಕು. ಈಗ ನಿಮ್ಗೇನೋ ಅನ್ಸುತ್ತೆ, ಸಿದ್ದರಾಮಯ್ಯನವರು ಇನ್ನು ಮುಂದೆ ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ಏನ್ ಹೇಳಿದಾರಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅವ್ರು ನಿಲ್ಬೇಕಾ ನಿಲ್ಬಾರ್ದ? ಕಾಮೆಂಟ್ ಮಾಡಿ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಲಾಬಿ ತೀವ್ರ ಸ್ವರೂಪ ಪಡ್ಕೊಂಡಿದ್ದು, ಖಾಲಿ ಇರ್ತಕ್ಕಂಥ 20 ಸಚಿವ ಸ್ಥಾನಗಳಿಗಾಗಿ 60ಕ್ಕೂ ಹೆಚ್ಚು ಶಾಸಕರ ನಡುವೆ ಭಾರಿ ಪೈಪೋಟಿ ಶುರುವಾಗಿದೆ. ತೀವ್ರ ಕುತೂಹಲ ಮೂಡಿಸತಕ್ಕಂಥ ಈ ಮಂತ್ರಿಗಿರಿ ಸರ್ಕಸ್ ಮೊನ್ನೆನೆ ಆಗೋಗ್ಬೇಕಾಗಿತ್ತು. ಈ ದೆಹಲಿ ಪ್ರತಿಭಟನೆ ಕಾರಣಕ್ಕೆ ಫೈನಲ್ ಮಾಡ್ಕೋಬರಕ್ ಹೋದ್ರ ಪಟ್ಟಿನ ಇವರು ಪ್ರತಿಭಟನೆಯಲ್ಲಿ ಭಾಗಿಯಾದ್ರು, ಸಿಎಂ ಮಾಜಿ ಸಿಎಂ ಎಲ್ಲ. ಸೊ ಹೀಗಾಗಿ ಮಂತ್ರಿಗಿರಿ ಸರ್ಕಸ್ ಶಮನಗೊಳಿಸಲು ಮತ್ತು ಅಂತಿಮ ಪಟ್ಟಿಗೆ ಅಂಕಿತ ಹಾಕೋಕೆ ಮಂಗಳವಾರ ಸಂಜೆ 6 ಗಂಟೆಗೆ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ಸಭೆ ಕರೆದಿದೆ. ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ನಡೆಯುತ್ತಿದ್ದ ಪ್ರತಿಭಟನೆಗಳ ಕಾವು ಶಮನಗೊಂಡ ಬೆನ್ನಲ್ಲೇ ಕಾಂಗ್ರೆಸ್ ವರಿಷ್ಠರು ಕರ್ನಾಟಕ ರಾಜಕಾರಣದತ್ತ ಗಮನ ನೆಟ್ಟಿದ್ದಾರೆ. ದೆಹಲಿಯಲ್ಲಿ ನಡೆಯಲಿರ್ತಕ್ಕಂಥ ಈ ಹೈ ವೋಲ್ಟೇಜ್ ಸಭೆಯಲ್ಲಿ ಹೊಸ ಸಚಿವರ ಪಟ್ಟಿಯನ್ನ ಅಂತಿಮಗೊಳಿಸುವ ಸಾಧ್ಯತೆ ಇದೆ. ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನ ಗಿಟ್ಟಿಸಿಕೊಳ್ಳಲು ಶಾಸಕರು ತೀವ್ರ ಉಶಿಲ್ಬಾಜಿ ನಡೆಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ತಮ್ಮ ಆಪ್ತ ಶಾಸಕರ ಹೆಸರುಗಳನ್ನು ಒಳಗೊಂಡ ಪ್ರತ್ಯೇಕ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು ಈಗಾಗಲೇ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಇನ್ನು ಉಭಯ ನಾಯಕರು ವರಿಷ್ಠರ ಸಮ್ಮುಖದಲ್ಲಿ ಪಟ್ಟಿಗಳನ್ನ ಪರಿಶೀಲಿಸಿ ಅಂತಿಮ ಒಮ್ಮತಕ್ಕೆ ಬರ್ತಾರೆ. ಸಿದ್ದರಾಮಯ್ಯ ಅವರ ಅನುಭವದ ಲೆಕ್ಕಾಚಾರ ಹಾಗೂ ಡಿಕೆ ಶಿವಕುಮಾರ್ ಅವರ ಸಂಘಟನಾತ್ಮಕ ಆಯ್ಕೆಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿದೆ. ಈ ಬಾರಿಯ ಸಂಪುಟ ರಚನೆಯಲ್ಲಿ ರಾಹುಲ್ ಗಾಂಧಿ ಅವರ ಯುವ ಫಾರ್ಮುಲಾ ಕೆಲಸ ಮಾಡಲಿದ್ದು, ಹಿರಿಯರಿಗಿಂತ ಹೆಚ್ಚಾಗಿ ಯುವಕರು ಮತ್ತು ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆ ನೀಡೋಕೆ ನಿರ್ಧಾರ ಮಾಡಲಾಗಿದೆ. ಇದರ ಜೊತೆಗೆ ಕನಿಷ್ಠ 2 ಮಹಿಳಾ ಶಾಸಕಿಯರಿಗೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಆದ್ರೆ ಈ ತೀರ್ಮಾನ ಹಿರಿಯ ಶಾಸಕರಲ್ಲಿ ಅಸಮಾಧಾನ ಮೂಡಿಸುವ ಭೀತಿಯೂ ಎದುರಾಗಿದೆ. ಯಾಕೆ ಅಸಮಾಧಾನ ಆಗ್ಬೇಕು? 33% ರಿಸರ್ವೇಶನ್ ತಂದ್ರೆ 100 ಜನ ಮಹಿಳಾ ನಾಯಕರು ಬರ್ತಾರೆ. ಸೊ ಹಾಗಾಗಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಕೊಡ್ಬೇಕು. ಅದ್ಯಾಕೆ ಹುರ್ಕತ್ತಾರೋ ಗೊತ್ತಿಲ್ಲ. ಇನ್ನು ಸಂಪುಟ ವಿಸ್ತರಣೆಯ ಜೊತೆಯಲ್ಲೇ ಲಿಂಗಾಯತ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳನ್ನ ಸಮಾಧಾನ ಪಡಿಸೋಕೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಸೃಷ್ಟಿಸುವ ಚರ್ಚೆಯೂ ಜೋರಾಗಿದೆ. ಡಿಸಿಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಹಾಗೂ ಬಿಕೆ ಹರಿಪ್ರಸಾದ್ ಅವರ ಹೆಸರುಗಳು ಮುಂಚೂಣಿಯಲ್ಲಿದ್ದು, ಬಿಕೆ ಹರಿಪ್ರಸಾದ್ ಸೋಮವಾರವೇ ದೆಹಲಿಯಲ್ಲಿ ಬಿಡಲಿದ್ದಾರೆ. ಇತ್ತ ದೆಹಲಿಯಲ್ಲಿ ಸಂಪುಟ ವಿಸ್ತರಣೆಯ ಕಾವೇರುತ್ತಿದ್ದಂತೆಯೇ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಸಂಸದರ ಸಭೆ ಕರೆದಿರುವುದು ಭಾರಿ ಕುತೂಹಲ ಮೂಡಿಸಿದೆ. ಮಹದಾಯಿ, ಕಳಸಾ ಬಂಡೂರಿ ಮುಂತಾದ ನದಿ ನೀರು ಹಂಚಿಕೆ ಯೋಜನೆಗಳ ಚರ್ಚೆಗೆ ಈ ಸಭೆ ಎನ್ನಲಾಗಿದ್ರು, ಇದು ಸಚಿವ ಸ್ಥಾನದ ಲಾಬಿಯನ್ನ ಸರಿದೂಗಿಸುವ ತಂತ್ರವೇ? ಯಾಕಂದ್ರೆ ಅಲ್ಲಿ ಬಿಜೆಪಿ ಎಂಪಿಗಳೇ ಜಾಸ್ತಿ ಅವರೇ, ಅದೇನಂತ ಬ್ಯಾಲೆನ್ಸ್ ಆಗುತ್ತೆ ಅಂತೇನಿಲ್ಲ. ಎಲ್ಲ ಓಕೆ ಆದ್ರೆ ಬುಧವಾರ ಅಥವಾ
ಗುರುವಾರ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಯಾಕಂದ್ರೆ ಆಗಸ್ಟ್ ಮೊದಲ ವಾರ ರಾಜ್ಯ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಪಕ್ಷದಲ್ಲಿ ಯಾವುದೇ ಅಸಮಾಧಾನದ ಹೊಗೆ ಆಡಬಾರದು ಅನ್ನೋ ಕಾರಣಕ್ಕೆ ಸಂಪುಟ ವಿಸ್ತರಣೆ ಪೂರ್ಣಗೊಳಿಸುವುದು ಕಾಂಗ್ರೆಸ್ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿದೆ. ರಾಹುಲ್ ಗಾಂಧಿ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಇದ್ದಾರೆ, ಕೊಡ್ಲೇಬೇಕು. ಇದು ಒಳ್ಳೆ ಇದೇನ ಯಾರಪ್ಪನ ಮನೆ ಸ್ವತ್ತು ರಾಜಕಾರಣ, ಮದ್ದು ಕೊಟ್ಟವ್ರಿಗೆ ಕೊಡಕ್ಕೆ ಮಾಡಬೇಕು ಅಂತಿದ್ದಾರೆ. ಒಂದ್ ಸರ್ಕಾರ ಅಂದಾಗ ಸಂಪುಟ ಇರುತ್ತೆ, ಸಂಪುಟ ಅಂದಾಗ ಮಂತ್ರಿಗಳು ಇರ್ತಾರೆ, ಆ ಮಂತ್ರಿಗಳಿಗೆ ಕೊಡಬೇಕು. ಖಾಲಿ ಉಳಿಸ್ಕೊಂಡು ಏನ್ ಮಾಡ್ತಾರೆ, ಕೊಡ್ಲೇಬೇಕು. ಈಗ ಮಾಡ್ಲಿ. ಆ ಇಲಾಖೆಗಳಿಗೆ ಮಂತ್ರಿಗಳಿದ್ರೆ ಕೆಲಸ ಸರಾಗವಾಗಿ ಆಗುತ್ತೆ, ಅದ್ ಬಿಟ್ರೆ ಬೇರೇನಿಲ್ಲ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಹೌದು, ಬರ ಪರಿಸ್ಥಿತಿಯಿಂದ ನಾವು ಅತ್ಯಂತ ಕಷ್ಟಕರ ಸಮಯದ ಎದುರಿಸಿದ್ದೇವೆ. ಕೇಂದ್ರ ಸರ್ಕಾರ ಕನಿಷ್ಠ ಈ ಸಂದರ್ಭದಲ್ಲಾದ್ರೂ ನಮ್ಮೆಲ್ಲರಿಗೆ ನೆರವಾಗಬೇಕು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಮನವಿ ಮಾಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಕುರಿತು ಬೆಂಗಳೂರಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು, ದೆಹಲಿಯ ಕರ್ನಾಟಕ ಭವನದಲ್ಲಿ ರಾಜ್ಯದ ಎಲ್ಲಾ ಸಂಸದರ ಉನ್ನತ ಮಟ್ಟದ ಸಭೆ ಕರೆದಿದ್ದೀನಿ. ಸಭೆಯಲ್ಲಿ ಬರದ ವಿಚಾರ ಚರ್ಚೆ ಮಾಡಲಿದ್ದೇನೆ ಅಂತ ತಿಳಿಸಿದರು. ಸುಮಾರು 7 ಅಥವಾ 8 ಸಚಿವರು ದೆಹಲಿಯಲ್ಲಿ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ರಾಜ್ಯಕ್ಕೆ ಸಂಬಂಧಿಸಿದ ವಿವಿಧ ಪ್ರಮುಖ ವಿಚಾರಗಳನ್ನ ಕೇಂದ್ರ ಸರ್ಕಾರದ ಮುಂದಿಡಲು ನಾವು ಬಯಸಿದ್ದೇವೆ. ರಾಜ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ ಎಂಬ ವಿಶ್ವಾಸ ನನಗಿದೆ. ಯಾಕಂದ್ರೆ ಬರ ಪರಿಸ್ಥಿತಿಯಿಂದ ನಾವು ಅತ್ಯಂತ ಕಷ್ಟಕರ ಸಮಯವನ್ನ ಫೇಸ್ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಕನಿಷ್ಠ ಈ ಸಂದರ್ಭದಲ್ಲಾದ್ರೂ ನಮ್ಮೆಲ್ಲರ ನೆರವಿಗೆ ಬರಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ನಿಲುವು. ಕರೆಕ್ಟ್. ಒಬ್ಬ ಮುಖ್ಯಮಂತ್ರಿಯಾಗಿ ಕೇಂದ್ರ ಸರ್ಕಾರವನ್ನ, ಪ್ರಧಾನಿಯನ್ನ ಅಪ್ರೋಚ್ ಮಾಡೋ ತಪ್ಪಲ್ಲ. ಯಾಕಂದ್ರೆ ಅಲ್ಲಿಂದ ಏನೇನು ಬರ್ಬೇಕು, ಫಂಡ್ ಅವೆಲ್ಲ ಬರ್ಬೇಕಲ್ಲ ನಮ್ಗೆ ಅಲ್ವಾ. ಇಲ್ಲಿಂದ ಟ್ಯಾಕ್ಸ್ ಡಿವೈಡ್ ಆಗಿ ಹೋಗುತ್ತೆ ಅಂದಾಗ ಆ ತೆರಿಗೆ ಹಣ ಹೌದು ಆರ್ಮಿಗೆ ಹೋಗುತ್ತೆ, ಗಡಿ ಕಾಯಕ್ ಹೋಗುತ್ತೆ, ದೇಶದ ಭದ್ರತೆ ಆಚೆ ಈಚೆ ಎಲ್ಲ ಹೋದ್ರು ಕೂಡ ಇನ್ನೊಂದಷ್ಟು ಅಮೌಂಟ್ ನಮ್ಮ ಅಭಿವೃದ್ಧಿಗೆ ಬರ್ಬೇಕಲ್ಲ, ಅದನ್ನ ಕೇಳ್ತಾ ಇದ್ದಾರೆ.